ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಸೆಕೆಂಡ್ ಇಯರ್ BCom ಅವ್ರದ್ದು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಅಕ್ಟೋಬರ್ ನವೆಂಬರ್ 2024 ಕಂಪನಿ ಲಾದು 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಪಾರ್ಟ್ ಎನಲ್ಲಿ ನೀವು ನೋಡೋದಾದರೆ 5 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ 4ಕ್ಕೆ ಉತ್ತರವನ್ನು ಬರೀಬೇಕು. ಒಟ್ಟು 20 ಅಂಕಗಳನ್ನು ನೀಡಲಾಗುತ್ತೆ. ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ 5 ಅಂಕಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲನೆಯ ಪ್ರಶ್ನೆ, CSR ಸಮಿತಿಯ ಜವಾಬ್ದಾರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ CSR ಕಮಿಟಿ. ಎರಡನೇ ಪ್ರಶ್ನೆ, ವಾಟ್ ಈಸ್ ಸ್ಟೇಟ್ಮೆಂಟ್ ಇನ್ ಲಿ ಆಫ್ ಪ್ರಾಸ್ಪೆಕ್ಟಸ್? ಪರಿಚಯ ಪತ್ರದ ಬದಲಿಗೆ ಹೇಳಿಕೆ ಎಂದರೇನು? ಮೂರನೆಯ ಪ್ರಶ್ನೆ, ವಾಟ್ ಈಸ್ ಡಿಮ್ಯಾಟ್? ಎಕ್ಸ್ಪ್ಲೈನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಡಿಮ್ಯಾಟ್ ಎಂದರೇನು? ಅದರ ಮಹತ್ವವನ್ನು ವಿವರಿಸಿ. ನಾಲ್ಕನೇ ಪ್ರಶ್ನೆ, ಮೊದಲ ನಿರ್ದೇಶಕರ ನೇಮಕಾತಿಯ ಮೇಲಿನ ನಿರ್ಬಂಧಗಳನ್ನು ತಿಳಿಸಿ. ಸ್ಟೇಟ್ ದ ರಿಸ್ಟ್ರಿಕ್ಷನ್ ಆನ್ ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಡೈರೆಕ್ಟರ್. ಐದನೇ ಪ್ರಶ್ನೆ, ವಾಟ್ ಆರ್ ದ ಲೀಗಲ್ ಪ್ರೊವಿಷನ್ ಆಫ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್? ವಿಶೇಷ ಸಾಮಾನ್ಯ ಸಭೆಯ ಕಾನೂನಿನ ನಿಯಮಾವಳಿಗಳು ಯಾವುವು? ಆರನೇ ಪ್ರಶ್ನೆ, ಹೂ ಈಸ್ ಎ ಕಂಪನಿ ಲಿಕ್ವಿಡೇಟರ್? ವಾಟ್ ಆರ್ ಹಿಸ್ ಪವರ್? ಕಂಪನಿ ಲಿಕ್ವಿಡೇಟರ್ ಅಥವಾ ಋಣ ವಿಮೋಚಕ ಎಂದರೆ ಯಾರು? ಅವನ ಅಧಿಕಾರಗಳು ಯಾವುವು? ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಒಟ್ಟು 30 ಅಂಕಗಳನ್ನು ನೀಡಲಾಗುತ್ತೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಯು 10 ಅಂಕಗಳನ್ನು ಹೊಂದಿರುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಏಳನೆಯ ಪ್ರಶ್ನೆ, ಕೂಡು ಬಂಡವಾಳ ಸಂಸ್ಥೆ ಎಂದರೇನು? ಕೂಡು ಬಂಡವಾಳ ಸಂಸ್ಥೆಯ ವೈಶಿಷ್ಟ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ವಾಟ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪನಿ? ಎಕ್ಸ್ಪ್ಲೈನ್ ಇಟ್ಸ್ ಫ್ಯೂಚರ್ಸ್ ಅಂತ ಕೇಳಿದ್ದಾರೆ. ಎಂಟನೆಯ ಪ್ರಶ್ನೆ, ಕಂಪನಿಯ ವ್ಯಾಪಾರ ಆರಂಭದ ಹಂತ ಎಂದರೇನು? ವ್ಯಾಪಾರ ಪ್ರಾರಂಭದ ಹಂತದಲ್ಲಿ ಬ್ಯಾಂಕರ್ ಮತ್ತು ಲೆಕ್ಕ ಪ್ರತಿಶೋಧಕರವರ ನೇಮಕಕ್ಕಾಗಿ ಇರುವ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ. ವಾಟ್ ಈಸ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್? ಎಕ್ಸ್ಪ್ಲೈನ್ ದ ಪ್ರೊವಿಷನ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ ಆ್ಯಂಡ್ ಆಡಿಟರ್ ಡ್ಯೂರಿಂಗ್ ಕಮೆನ್ಸ್ಮೆಂಟ್ ಸ್ಟೇಜ್. 9ನೆಯ ಪ್ರಶ್ನೆ, ಕಂಪನಿಯ ಸದಸ್ಯ ಎಂದರೆ ಯಾರು? ಕಂಪನಿಯ ಸದಸ್ಯರ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳು ಯಾವುವು ಅಂತ ಕೇಳಿದರೆ. ಹೂ ಈಸ್ ಮೆಂಬರ್ ಆಫ್ ಕಂಪನಿ? ವಾಟ್ ಆರ್ ದ ರೈಟ್ಸ್ ಆ್ಯಂಡ್ ಲಿಯಾಬಿಲಿಟೀಸ್ ಆಫ್ ಎ ಮೆಂಬರ್ ಆಫ್ ಕಂಪನಿ? 10ನೆಯ ಪ್ರಶ್ನೆ, ಕಂಪನಿ ಸಭೆ ಎಂದರೇನು? ಕಂಪನಿ ಸಭೆಯ ವಿವಿಧ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ವಾಟ್ ಈಸ್ ಕಂಪನಿ ಮೀಟಿಂಗ್? ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೀಟಿಂಗ್ಸ್. 11ನೆಯ ಪ್ರಶ್ನೆ, ಕಂಪನಿ ವಿಸರ್ಜನೆ ಎಂದರೇನು? ಕಂಪನಿ ವಿಸರ್ಜನೆಯ ಪ್ರಕ್ರಿಯೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ವಾಟ್ ಈಸ್ ವಿಂಡಿಂಗ್ ಅಪ್ ಆಫ್ ಕಂಪನಿ? ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ವಿಂಡಿಂಗ್ ಅಪ್ ಆಫ್ ಎ ಕಂಪನಿ. ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆ. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಒಟ್ಟು 30 ಅಂಕಗಳನ್ನು ನೀಡಲಾಗುತ್ತೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಯು 15 ಅಂಕಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. 12ನೆಯ ಪ್ರಶ್ನೆ, ಕಂಪನಿಯ ಸಂಘಟನೆ ಎಂದರೇನು? ವಿವಿಧ ರೀತಿಯ ಕಂಪನಿಗಳ ಸಂಘಟನೆಗೆ ಇರುವ ಹಂತಗಳು ಮತ್ತು ಕಾರ್ಯವಿಧಾನಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ವಾಟ್ ಈಸ್ ಇನ್ಕಾರ್ಪೊರೇಷನ್ ಆಫ್ ಎ ಕಂಪನಿ? ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಇನ್ಕಾರ್ಪೊರೇಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕಂಪನೀಸ್. 13ನೆಯ ಪ್ರಶ್ನೆ, ಲಿಖಿತ ಕಟ್ಟಳೆ ಅಥವಾ AOA ಸಂಬಂಧಿಸಿದ ಕಾನೂನಿನ ನಿಯಮಾವಳಿಗಳು ಮತ್ತು ಅದರಲ್ಲಿ ನಮೂದಿಸಿರುವ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ಆ್ಯಂಡ್
ಕಂಟೆಂಟ್ಸ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ. 14ನೇ ಪ್ರಶ್ನೆ, ವಿವಿಧ ರೀತಿಯ ಷೇರುಗಳು ಯಾವುವು? ಷೇರುಗಳ ವಿತರಣೆಗೆ ಸಂಬಂಧಿಸಿದ ಕಾರ್ಯವಿಧಾನ ಮತ್ತು ನಿಬಂಧನೆಗಳನ್ನು ವಿವರಿಸಿ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಶೇರ್ಸ್? ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಅಂಡ್ ಪ್ರಾವಿಷನ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ಸ್. 15th ಕ್ವಶನ್, ನಿರ್ದೇಶಕರ ನೇಮಕಾತಿ, ನಿವೃತ್ತಿ ಮತ್ತು ತೆಗೆದುಹಾಕುವಿಕೆಗೆ ಸಂಬಂಧಿಸಿದ ವಿವಿಧ ನಿಬಂಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ವೇರಿಯಸ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅಪಾಯಿಂಟ್ಮೆಂಟ್, ರಿಟೈರ್ಮೆಂಟ್ ಅಂಡ್ ರಿಮೂವಲ್ ಆಫ್ ಡೈರೆಕ್ಟರ್ಸ್. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಪತ್ರಿಕೆ. ಸೆಕೆಂಡ್ ಇಯರ್ BCom ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2024 ಪ್ರಶ್ನೆ ಪತ್ರಿಕೆ. 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಅಷ್ಟು ಕ್ಲಿಯರ್ ಆಗಿಲ್ಲ ಪೇಪರು, ಸ್ವಲ್ಪ ಡಾರ್ಕ್ ಆಗಿ ಬಂದ್ಬಿಟ್ಟಿದೆ ಸ್ಕ್ಯಾನ್ ಮಾಡಿದಾಗ. ಸೆಕ್ಷನ್ ಎನಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳಿದ್ದಾರೆ. 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5 ಅಂಕದ ಪ್ರಶ್ನೆಯಾಗಿರುತ್ತೆ. ಒಟ್ಟು 20 ಅಂಕಗಳನ್ನು ನೀಡಲಾಗುತ್ತೆ. ಮೊದಲನೆಯ ಪ್ರಶ್ನೆ, ಡ್ರಾಫ್ಟ್ ಎ ಲೆಟರ್ ಟು ದ ಮ್ಯಾನೇಜರ್ ಆಫ್ ಪೇಯಿಂಗ್ ಗೆಸ್ಟ್ ಸರ್ವಿಸ್ 108 ಸ್ಟೂಡೆಂಟ್ ಕಾಂಪ್ಲೆಕ್ಸ್, ಮಾಡೆಲ್ ಟೌನ್, ನ್ಯೂ ಡೆಲ್ಲಿ, ಎನ್ಕ್ವೈರಿಂಗ್ ಅಬೌಟ್ ದ ರೆಂಟ್ ಆ್ಯಂಡ್ ಲೋಡಿಂಗ್ ಫೆಸಿಲಿಟೀಸ್. ಎರಡನೇ ಪ್ರಶ್ನೆ, ಡ್ರಾಫ್ಟ್ ಎ ಲೆಟರ್ ಆಫ್ ಕಂಪ್ಲೇಂಟ್ ಟು ಚೇತನ್ ಬುಕ್ ಸ್ಟೋರ್ ರಿಕ್ವೆಸ್ಟಿಂಗ್ ಎ ರೀಪ್ಲೇಸ್ಮೆಂಟ್ ಡ್ಯಾಮೇಜ್ಡ್ ಬುಕ್. ಮೂರನೆಯ ಪ್ರಶ್ನೆ, ರೈಟ್ ಎ ಲೆಟರ್ ಟು ದ ಮ್ಯಾನೇಜರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ವೆಸ್ಟಿಂಗ್ ಎ ಲೋನ್ ಫಾರ್ ಡೆವಲಪಿಂಗ್ ಬಿಸ್ನೆಸ್. ನಾಲ್ಕನೇ ಪ್ರಶ್ನೆ, ಡ್ರಾಫ್ಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಫಾರ್ ದ ಪೊಸಿಷನ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಟ್ ರೆಪ್ಯೂಟೆಡ್ ಕಂಪ್ನಿ. ಐದನೇ ಪ್ರಶ್ನೆ, ಡ್ರಾಫ್ಟ್ ಎ ಸರ್ಕ್ಯುಲರ್ ಫಾರ್ ಎ ಗಾರ್ಮೆಂಟ್ ಸ್ಟೋರ್ ಅನೌನ್ಸಿಂಗ್ ಎ ಡಿಸ್ಕೌಂಟ್ ಸೇಲ್. ಆರನೇ ಪ್ರಶ್ನೆ, ಜಸ್ಟಿಫೈ ದ ಟೈಟಲ್ ಆಲ್ ಮೈ ಸನ್ಸ್. ಸೆಕ್ಷನ್ ಬಿಗೆ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ ಅಂತ ಇದೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 10 ಅಂಕದ ಪ್ರಶ್ನೆಯಾಗಿರುತ್ತೆ. 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 7ನೇ ಪ್ರಶ್ನೆ, ಡ್ರಾಫ್ಟ್ ಆನ್ ಆನ್ಲೈನ್ ಕಾನ್ವರ್ಸೇಷನ್ ವಿತ್ ದ ಎಡಿಟರ್ ಆಫ್ ದ ಟೈಮ್ಸ್ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸಿಂಗ್ ಯುವರ್ ಕನ್ಸರ್ನ್ ಅಬೌಟ್ ದ ಇನ್ಕ್ರೀಸ್ ಇನ್ ದ ಸೆವರಿಟಿ ಆಫ್ ಟ್ರಾಫಿಕ್ ಆಕ್ಸಿಡೆಂಟ್, ರೆಕ್ಲೆಸ್ ಡ್ರೈವಿಂಗ್ ಅಂಡ್ ಓವರ್ ಕ್ರೌಡೆಡ್ ಟ್ರಾನ್ಸ್ಪೋರ್ಟೇಷನ್. 8ನೇ ಪ್ರಶ್ನೆ, ಡ್ರಾಫ್ಟ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಎ ಪ್ಯಾಸೆಂಜರ್ ಆ್ಯಂಡ್ ಎ ಕ್ಲರ್ಕ್ at the railway station in Mysuru regarding train service to Hyderabad. 9ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳಿದ್ದಾರೆ. ರಿಟನ್ ಕಮ್ಯುನಿಕೇಷನ್, ಬಿ ವೊಕ್ಯಾಬುಲರಿ, ಸಿ ಪಂಕ್ಚುಯೇಷನ್, ಸ್ಯಾಲ್ಯುಟೇಷನ್. ಇನ್ನು 10ನೆಯ ಪ್ರಶ್ನೆ, ಆಸ್ಕ್ ಎ ಬ್ಯಾಂಕ್ ಮ್ಯಾನೇಜರ್ ಡ್ರಾಫ್ಟ್ ಎ ಲೆಟರ್ ಟು ದ ಹೆಡ್ ಆಫೀಸ್ proposing an overdraft facilities for Vikas and Co Bangalore. 11ನೇ ಪ್ರಶ್ನೆ, write a report on fire accident that occurred in neighboring building. ಸೆಕ್ಷನ್ ಸಿಗೆ ಬಂದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. 10 ಅಂಕದ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ಆಪ್ಷನ್ ಇರುತ್ತೆ, ಯಾವುದಾದ್ರೂ 3ಕ್ಕೆ ನೀವು ಉತ್ತರವನ್ನು ಬರೀಬೇಕು. ಒಟ್ಟು 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. 12ನೆಯ ಪ್ರಶ್ನೆ, ರೈಟ್ ಅನ್ ಎಸ್ಸೆ ಆನ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ಎಸ್ಸೆಯನ್ನು ಬರೀಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಯೂಸ್ ಆಫ್ ಪ್ಲಾಸ್ಟಿಕ್, ಇ ವೇಸ್ಟ್. 13ನೆಯ ಪ್ರಶ್ನೆ, ರೈಟ್ ಪ್ರೈಸಸ್ ಆಫ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಸಜೆಸ್ಟ್ ಎ ಸೂಟಬಲ್ ಟೈಟಲ್ ಅಂತ ಹೇಳಿ ಕೇಳಿದ್ದಾರೆ. 10 ಅಂಕದ ಪ್ರಶ್ನೆಯಾಗಿರುತ್ತೆ. ಪ್ಯಾಸೇಜನ್ನು ಓದಿ ಅದಕ್ಕೆ ಸಮ್ಮರಿಯನ್ನು ಬರೀಬೇಕು. ಇನ್ನು 14ನೇ ಪ್ರಶ್ನೆ, ಡ್ರಾಫ್ಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಫಾರ್ ದ ರಿಸೆಪ್ಷನಿಸ್ಟ್ ಪೋಸ್ಟ್ ಅಟ್ ಬೆಕಾನ್ ಕ್ರೆಸ್ಟ್ ಹೋಟೆಲ್. 15ನೇ ಪ್ರಶ್ನೆ, ಡಿಸ್ಕಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡಿವರ್ ಆ್ಯಂಡ್ ಕೆಲ್ಲರ್ ಫ್ಯಾಮಿಲೀಸ್ ಇನ್ ದ ಪ್ಲೇ ಆಲ್ ಮೈ ಸನ್ಸ್. 16ನೇ ಪ್ರಶ್ನೆ,
ಡಿಸ್ಕ್ರೈಬ್ ಜೋ ಆ್ಯಂಡ್ ಕೇಟ್ ಕೆಲ್ಲರ್ ರಿಲೇಷನ್ಶಿಪ್ ಇನ್ ಆಲ್ ಮೈ ಸನ್ಸ್. ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2024. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳಿ ಪ್ರಶ್ನೆ ಪತ್ರಿಕೆ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದರಲ್ಲಿ ಪಾರ್ಟ್ ಎನಲ್ಲಿ ನೋಡೋದಾದರೆ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ 5 ಅಂಕಗಳು ಅಂತ ಕೇಳಿದ್ದಾರೆ. 20 ಅಂಕದ ಪ್ರಶ್ನೆಗಳಾಗಿರುತ್ತೆ. ಹಣಕಾಸು ಮಾರುಕಟ್ಟೆಗಳ ಪ್ರಾಮುಖ್ಯತೆಗಳಾವುವು ಅಂತ ಹೇಳಿ ಕೇಳಿದ್ದಾರೆ. ಮೊದಲ ಪ್ರಶ್ನೆ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಇದೆ. ಎರಡನೇ ಪ್ರಶ್ನೆ, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಡೆವಲಪ್ಮೆಂಟ್ ಮನಿ ಮಾರ್ಕೆಟ್ ಅಂತ ಹೇಳಿ ಇದೆ. ಅಭಿವೃದ್ಧಿ ಹೊಂದಿದ ಹಣದ ಮಾರುಕಟ್ಟೆಯ ಗುಣಲಕ್ಷಣಗಳು ಯಾವುವು? ಮೂರನೆಯ ಪ್ರಶ್ನೆ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಭಾಗವಹಿಸುವವರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೆನ್ಷನ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ. ನಾಲ್ಕನೆಯ ಪ್ರಶ್ನೆ, ಹಣಕಾಸಿನ ಆವಿಷ್ಕಾರದ ಕಾರಣಗಳು ಯಾವುವು? ವಾಟ್ ಆರ್ ದ ಕೇಸಸ್ ಆಫ್ ಫೈನಾನ್ಷಿಯಲ್ ಇನ್ನೋವೇಷನ್? ಐದನೇ ಪ್ರಶ್ನೆ, ಗ್ರಾಹಕ ಹಣಕಾಸು ನಿಯಮಗಳು ಮತ್ತು ಮೂಲಗಳು ಯಾವುವು? ವಾಟ್ ಆರ್ ದ ಟರ್ಮ್ಸ್ ಆ್ಯಂಡ್ ಸೋರ್ಸ್ ಆಫ್ ಕನ್ಸ್ಯೂಮರ್ ಫಿನಾನ್ಸ್? ಆರನೇ ಪ್ರಶ್ನೆ, ಕ್ರೆಡಿಟ್ ರೇಟಿಂಗ್ನ ಪ್ರಯೋಜನಗಳು ಯಾವುವು ಅಂತ ಕೇಳಿದರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಕ್ರೆಡಿಟ್ ರೇಟಿಂಗ್ಸ್? ಪಾರ್ಟ್ ಬಿಗೆ ಬಂದರೆ 30 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರತಿ ಪ್ರಶ್ನೆಗೆ 10 ಅಂಕಗಳನ್ನು ನೀಡಲಾಗುತ್ತೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ 10 ಅಂಕಗಳು ಅಂತ ಕೇಳಿದ್ದಾರೆ. 7ನೆಯ ಪ್ರಶ್ನೆಯನ್ನು ನೋಡೋದಾದರೆ ಭಾರತದಲ್ಲಿ ಹಣಕಾಸು ವ್ಯವಸ್ಥೆಯ ಪಾತ್ರ ಮತ್ತು ಅಭಿವೃದ್ಧಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ರೋಲ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. 8ನೇ ಪ್ರಶ್ನೆ, ಫಿಮಾ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಫಿಮಾ. 9ನೇ ಪ್ರಶ್ನೆ, ವಾಟ್ ಆರ್ ದ ರೀಸೆಂಟ್ ಟ್ರೆಂಡ್ಸ್ ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಎಕ್ಸ್ಪ್ಲೈನ್. ಹಣಕಾಸು ಸೇವೆಗಳಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಯಾವುವು? ವಿವರಿಸಿ ಅಂತ ಕೇಳಿದ್ದಾರೆ. 10ನೆಯ ಪ್ರಶ್ನೆ, ಗ್ರಾಹಕ ಹಣಕಾಸು ಎಂದರೇನು? ಅದರ ಪ್ರಕಾರಗಳನ್ನು ವಿವರಿಸಿ. ವಾಟ್ ಈಸ್ ಕನ್ಸ್ಯೂಮರ್ ಫಿನಾನ್ಸ್? ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. 11ನೆಯ ಪ್ರಶ್ನೆ, ವಾಟ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಸಾಹಸಿ ಬಂಡವಾಳದ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಪಾರ್ಟ್ ಸಿಗೆ ಬರೋದಾದರೆ 15 ಅಂಕದ ಪ್ರಶ್ನೆಗಳು. ಇದರಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೀಬೇಕು. 12ನೆಯ ಪ್ರಶ್ನೆ, ಬಂಡವಾಳ ಮಾರುಕಟ್ಟೆಗಳಲ್ಲಿ ಪಾತ್ರದಾರರು ಯಾರು? ಬಂಡವಾಳ ಮಾರುಕಟ್ಟೆಯ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹೂ ಆರ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್? ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ಸ್. 13ನೆಯ ಪ್ರಶ್ನೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಡಿರಿವೇಟಿವ್ ಇನ್ಸ್ಟ್ರುಮೆಂಟ್ಸ್. ನಿಷ್ಪನ್ನಗಳ ಪ್ರಾಮುಖ್ಯತೆ ಮತ್ತು ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 14ನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎಸ್ಇಬಿ. ಎಸ್ಇಬಿಯ ಉದ್ದೇಶ ಮತ್ತು ಕಾರ್ಯಗಳನ್ನು ವಿವರಿಸಿ. 15ನೇ ಪ್ರಶ್ನೆ, ರೈಟ್ ಎ ನೋಟ್ ಆನ್ ಅಂದರೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಫ್ಯಾಕ್ಟರಿಂಗ್, ಅಪವರ್ತನ, RBI, ಲೀಸಿಂಗ್ ಅಥವಾ ಗುತ್ತಿಗೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BCom ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2024 ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅಂತ ಹೇಳಿ ಇದೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಮೊದಲ ಪಾರ್ಟ್ನಲ್ಲಿ ಅಂದರೆ ಪಾರ್ಟ್ ಎನಲ್ಲಿ 20 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಗಾರ್ನರ್ ವರ್ಸಸ್ ಮುರೆ ರೋಲ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಎರಡನೇ ಪ್ರಶ್ನೆ, ವಾಟ್ ಈಸ್ ಫಾರ್ಮ್ ಅಕೌಂಟಿಂಗ್? ವಾಟ್ ಆರ್ ಇಟ್ಸ್ ಕೀ ಫ್ಯೂಚರ್ಸ್?
ಮೂರನೆಯ ಪ್ರಶ್ನೆ ರೈಟ್ ಎ ನೋಟ್ ಆನ್ ಗೌರ್ಮೆಂಟ್ ಅಕೌಂಟಿಂಗ್. ನಾಲ್ಕನೇ ಪ್ರಶ್ನೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಸ್. ಐದನೇ ಪ್ರಶ್ನೆ ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಆರನೇ ಪ್ರಶ್ನೆ ಶ್ರೀ ಕೃಷ್ಣ ಮೈನ್ಸ್ ಲಿಮಿಟೆಡ್ took a lease from a landlord of a period of 20 years from 1st January 2019 on a royalty of rupees 10 per ton of iron ore rises with a minimum rent of rupees 40,000 and provide to reconstruct working during the first 4 years of the lease. ಇದನ್ನು ಕಾಲಮ್ ಎಲ್ಲ ನಾನು ಓದಿ ಹೇಳೋದು ಕಷ್ಟ, ನೀವೇ ನೋಡ್ಕೊಂಬಿಟ್ರೆ ಆಯಿತು. ದ ಆ್ಯನ್ಯುವಲ್ ಔಟ್ಪುಟ್ ವಾಸ್ ಅಂಡರ್ ಅಂತ ಹೇಳಿದೆ. ಇಯರ್ ಬಂದ್ಬಿಟ್ಟು 2019, ಔಟ್ಪುಟ್ ಇನ್ ಟನ್ಸು 2000, 2020 3000, 2021 4000, 2022 4500, 2023 5000, 2024 4000. Prepare royalty analytical table in the book of ಶ್ರೀ ಕೃಷ್ಣ ಮೈನ್ಸ್ ಲಿಮಿಟೆಡ್. ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳಾಗಿರುತ್ತೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಆನ್ಸರ್ ಎನಿ 3 questions. Each questions carries 10 marks. Discuss the significance of investment accounting and the treatment of cum dividend and ex-dividend transaction. 8ನೇ ಪ್ರಶ್ನೆ ವಾಟ್ ಈಸ್ HR ಅಕೌಂಟಿಂಗ್? ಡಿಸ್ಕ್ರೈಬ್ ದ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್. 9ನೇ ಪ್ರಶ್ನೆ ಎ ಫೈರ್ broke out in the warehouse of Mercantile Trends Limited on 30th September 2023. The company desired to file a claim with the insurance company for loss of stock. From the following information, prepare a statement showing the amount of claim. The last accounts of company were prepared on 31st December 2022. ಇಲ್ಲಿ ಒಂದು ಕಾಲಮ್ಸ್ ಇದೆ, ಇದನ್ನು ನೀವೇ ನೋಡ್ಕೊಬೇಕು. ಇನ್ನು 10ನೇ ಪ್ರಶ್ನೆ ಆನ್ 1/1/2021 ದಿಯಾನ್ ಡೆಲಿವರಿಡ್ ಟು ಸುಶಿತ್ ಎ ಮಿಷಿನ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ rupees 5,000 being paid on delivery and the balance in 5 installment of 5,000 each payable on 21st December every year. The cash price of the machine was 25,000. The rate of depreciation is 10% PA on WDV method. Show the machinery account and Diyan account in the books of Sushit, assuming that he closes the books on 31st December every year. 11ನೆಯ ಪ್ರಶ್ನೆ ಫಾರ್ಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ರಾಮ ಎಂಟರ್ಪ್ರೈಸಸ್. ಪ್ರಿಪೇರ್ ಎ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲೊಂದು ಕಾಲಮ್ ಕೊಟ್ಟಿದ್ದಾರೆ, ನೀವೇ ನೋಡ್ಕೊಂಬಿಡಿ, ಇದನ್ನು ಓದಕ್ಕೆ ಹೋದರೆ ಸರಿಯಾಗಲ್ಲ. ಆಫೀಸ್ ಸ್ಟಾಫ್ ಅಪಾಯಿಂಟೆಡ್ 10% in Department A and 5% in Department B area. Occupied 100 square feet by Department A and 60 square feet by Department B. ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. 12ನೆಯ ಪ್ರಶ್ನೆ ವಾಟ್ ಈಸ್ ಇನ್ಫ್ಲೇಷನ್ ಅಕೌಂಟಿಂಗ್ and why is it important? Discuss its impact on financial statement. 13ನೆಯ ಪ್ರಶ್ನೆ ಡಿಫೈನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಡಿಸ್ಕಸ್ ಇಟ್ಸ್ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್. 14ನೇ ಪ್ರಶ್ನೆ ಫಾರ್ಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಮೈಸೂರು ಬ್ರಾಂಚ್. ಪ್ರಿಪೇರ್ ದ
branch account in the books of head office for the year ended 31/12/2023 ಅಂತ ಹೇಳಿ ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಿ ಇದಕ್ಕೆ ಉತ್ತರವನ್ನು ಬರೀರಿ. ಈ ಕ್ವಶನ್ ಪೇಪರ್ಗಳನ್ನು ಓದಿ ಹೇಳೋದೆಲ್ಲ ಕಷ್ಟ ಆಗುತ್ತೆ. 15ನೇ ಪ್ರಶ್ನೆ, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ ಇನ್ ದ ಫಾರ್ಮ್ sharing profit and losses in the ratio of 5:3. They admit A into the firm on 1st April 2023 when their balance sheet was as follows. ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ನೀವೇ ಉತ್ತರವನ್ನು ಬರೀರಿ. ಟರ್ಮ್ಸ್ ಆಫ್ ಎಸ್ ಅಡ್ಮಿಷನ್ ವೇರ್ ಆಸ್ ಎ ಫಾಲೋವರ್ಸ್ ಅಂತ. ಎ ವಿಲ್ ಬ್ರಿಂಗ್ ₹30,000 through check as his share of capital and will be entitled to 1/3 share in the profits. B ಬಂದ್ಬಿಟ್ಟು A is not bring goodwill in cash. B and C raises the goodwill in the book which is valued on the basis of 2 years purchases of the average profit of the last 3 years. C ಬಂದ್ಬಿಟ್ಟು average profit of the last 3 years are ₹6,000. C ಬಂದು machinery and stocks are valued at ₹45,000 and ₹8,000 respectively. E ಬಂದ್ಬಿಟ್ಟು goodwill is not be shown in the books of the new firm. Prepare revaluation account and partners capital account incorporating the above adjustment and also the balance sheet of the firm after the above adjustment. ಇನ್ನು ಒಂದು ಪ್ರಶ್ನೆ ಪತ್ರಿಕೆ ಇದೆ. ಸೆಕೆಂಡ್ ಇಯರ್ BCom ಎಕ್ಸಾಮಿನೇಷನ್ ಆಗಸ್ಟ್ ಸೆಪ್ಟೆಂಬರ್ 2016 ಕಂಪನಿ ಲಾ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ 5 ಅಂಕಗಳು ಅಂತ ಹೇಳಿಕೊಟ್ಟಿದ್ದಾರೆ. ಮೊದಲನೆಯ ಪ್ರಶ್ನೆ, ಸಭೆಯ ಗೊತ್ತುವಳಿ ಎಂದರೇನು? ವಾಟ್ ಯು ಮೀನ್ ಬೈ ರೀಸಲ್ಯೂಷನ್ ಇನ್ ದ ಮೀಟಿಂಗ್? ಎರಡನೆಯ ಪ್ರಶ್ನೆ, ಕಂಪನಿಯ ಸದಸ್ಯರ ನೋಂದಣಿ ಪುಸ್ತಕ ಎಂದರೇನು? ವಾಟ್ ಈಸ್ ಕಂಪನೀಸ್ ರಿಜಿಸ್ಟರ್ ಆಫ್ ಮೆಂಬರ್ಸ್? ಮೂರನೆಯ ಪ್ರಶ್ನೆ, ಡಿಮ್ಯಾಟ್ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಡಿಮ್ಯಾಟ್. ನಾಲ್ಕನೆಯ ಪ್ರಶ್ನೆ, ವಿದೇಶಿ ಕಂಪನಿ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಫಾರಿನ್ ಕಂಪನಿ. ಐದನೆಯ ಪ್ರಶ್ನೆ, ಟೇಬಲ್ ಎ ಎಂದರೇನು? ಇದರಲ್ಲಿ ಒಳಗೊಂಡಿರುವ ಅಂಶಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ವಾಟ್ ಈಸ್ ಟೇಬಲ್ ಎ? ಮೆನ್ಷನ್ ಇಟ್ಸ್ ಕಂಟೆಂಟ್ಸ್. ಆರನೆಯ ಪ್ರಶ್ನೆ, ಲಿಖಿತ ಕಟ್ಟಳೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ಎ ನೋಟ್ ಆನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. ಏಳನೆಯ ಪ್ರಶ್ನೆ, ಕಂಪನಿಯನ್ನು ವ್ಯಾಖ್ಯಾನಿಸಿ, ಕಂಪನಿಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಫೈನ್ ಎ ಕಂಪನಿ, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪನಿ. ಎಂಟನೆಯ ಪ್ರಶ್ನೆ, ವಾಟ್ ಈಸ್ ಎ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ, ಎಕ್ಸ್ಪ್ಲೈನ್ ಇಟ್ಸ್ ಕಂಟೆಂಟ್ಸ್. ಒಂದು ಕಂಪನಿಯ ಮನವಿ ಪತ್ರ ಎಂದರೇನು? ಅದು ಒಳಗೊಂಡಿರುವ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಒಂಬತ್ತನೆಯ ಪ್ರಶ್ನೆ, ಷೇರು ಬಂಡವಾಳದ ಬಗ್ಗೆ ವ್ಯಾಖ್ಯಾನಿಸಿ, ಷೇರು ಹಂಚಿಕೆಗೆ ಸಂಬಂಧಿಸಿದ ಹಂತಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಫೈನ್ ಶೇರ್ ಕ್ಯಾಪಿಟಲ್, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಶೇರ್ಸ್. 10ನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ಅಕ್ಯೂರಿಂಗ್ ಮೆಂಬರ್ಶಿಪ್ ಇನ್ ಎ ಕಂಪನಿ. ಕಂಪನಿಯ ಸದಸ್ಯತ್ವ ಪಡೆಯುವ ಪದ್ಧತಿಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 11ನೆಯ ಪ್ರಶ್ನೆ, ಸಾಲ ಪತ್ರಗಳನ್ನು ವ್ಯಾಖ್ಯಾನಿಸಿ, ಸಾಲ ಪತ್ರಗಳ ನೀಡಿಕೆ ಮತ್ತು ಹಿಂತೆಗೆತಕ್ಕೆ ಇರುವ ಹಂತಗಳನ್ನು ವಿವರಿಸಿ. ಡಿಫೈನ್ ಡಿಬೆಂಚರ್ಸ್, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್. ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆ ಆಗಿರುತ್ತೆ.
ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿಯೊಂದಕ್ಕೂ 15 ಅಂಕಗಳು ಅಂತ ಹೇಳಿ ಕೊಟ್ಟಿದ್ದಾರೆ. 12ನೆಯ ಪ್ರಶ್ನೆ, ಒಂದು ಕಂಪನಿಯ ರಚನೆಯಲ್ಲಿ ಅನುಸರಿಸಲಾಗುವ ಹಂತಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆಫ್ ಇನ್ಫಾರ್ಮೇಷನ್ ಆಫ್ ಎ ಕಂಪನಿ ಅಂತ ಕೇಳಿದ್ದಾರೆ. 13ನೆಯ ಪ್ರಶ್ನೆ, ಕಂಪನಿಯ ವಿವಿಧ ಸಭೆಗಳು ಯಾವುವು? ಕ್ರಮಬದ್ಧ ಸಭೆಯ ಅಗತ್ಯ ಅಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನಿ ಮೀಟಿಂಗ್ಸ್? ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ ರಿಕ್ವಿಸೈಟ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್. 14ನೆಯ ಪ್ರಶ್ನೆ, ಪರಿಚಯ ಪತ್ರಕ್ಕೆ ವ್ಯಾಖ್ಯಾ ನೀಡಿ. ಕ್ರಮಬದ್ಧ ಪರಿಚಯ ಪತ್ರದ ಅವಶ್ಯಕ ಅಂಶಗಳನ್ನು ವಿವರಿಸಿ, ಅದರಲ್ಲಿರುವ ಅಂಶಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಡಿಫೈನ್ ಪ್ರಾಸ್ಪೆಕ್ಟಸ್. ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಪ್ರಾಸ್ಪೆಕ್ಟಸ್. ವಾಟ್ ಆರ್ ಇಟ್ ಈಸ್ ಕಂಟೆಂಟ್. ಡಿಫೈನ್ ಪ್ರಾಸ್ಪೆಕ್ಟಸ್. ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ ಆಫ್ ವ್ಯಾಲಿಡ್ ಪ್ರಾಸ್ಪೆಕ್ಟಸ್. ವಾಟ್ ಇಟ್ ಈಸ್ ಕಂಟೆಂಟ್. 15ನೇ ಪ್ರಶ್ನೆ, ನಿರ್ದೇಶಕರ ಹಕ್ಕುಗಳು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಲಿಯಾಬಿಲಿಟೀಸ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೆಕೆಂಡ್ ಇಯರ್ BCom ಎಕ್ಸಾಮಿನೇಷನ್ ಆಗಸ್ಟ್ ಸೆಪ್ಟೆಂಬರ್ 2016 ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅಂತ ಹೇಳಿದೆ. 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಆನ್ಸರ್ ಎನಿ 4 ಕ್ವಶನ್ಸ್. ಈಚ್ ಕ್ವಶನ್ಸ್ ಕ್ಯಾರೀಸ್ 5 ಮಾರ್ಕ್ಸ್ ಅಂತ ಹೇಳಿ ಇದೆ. ಫಸ್ಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. 2ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಶಾರ್ಟ್ ವರ್ಕಿಂಗ್ ಆ್ಯಂಡ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. 3ನೇಯ ಪ್ರಶ್ನೆ, ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್. 4ನೇ ಪ್ರಶ್ನೆ, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಕೀಪಿಂಗ್ ಬ್ರಾಂಚ್ ಅಕೌಂಟ್ಸ್. 5th one, write a note on cum dividend and ex dividend investment. 6th one, what are the benefits of social responsibility accounting. ಪಾರ್ಟ್ ಬಿಗೆ ಬಂದರೆ ಆನ್ಸರ್ ಎನಿ 3 ಕ್ವಶನ್. ಈಚ್ ಕ್ವಶನ್ಸ್ ಕ್ಯಾರೀಸ್ 10 ಮಾರ್ಕ್ಸ್ ಅಂತ ಹೇಳಿದೆ. ಇಲ್ಲಿ ಕಾಲಮ್ ಎಲ್ಲ ಕೊಟ್ಟಿದ್ದಾರೆ. ಇದು ನಾನು ಓದೋದಕ್ಕಿಂತ ನೀವೇ ನೋಡಿಕೊಂಡ್ರೆ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ವಿಡಿಯೋನ ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಮುಂದೆ ವಿಡಿಯೋವನ್ನು ನೋಡಿ. 7th one, PQR where partners in a business sharing profit and losses in the ratio of 5:2:1 respectively. Their balance sheet as on 31/12/2013 was as follows ಅಂತ ಹೇಳಿ ಒಂದು ಕಾಲಮ್ನ ಕೊಟ್ಟಿದ್ದಾರೆ. ಇದನ್ನು ನೀವೇ ಓದ್ಕೊಳ್ಳಿ, ಬರ್ಕೊಳ್ಳಿ, ಆಮೇಲೆ ಇದಕ್ಕೆ ಆನ್ಸರ್ನ ಕಂಡುಹಿಡಿ. ಆರ್ ರಿಟೈರ್ಡ್ and the following adjustment of the assets and liabilities have been agreed upon before the ascertainment of the amount payable by Mr. R. Stock is to be depreciated by 12%. RBD to be brought up to 8% on debtors. C ಬಂದ್ಬಿಟ್ಟು ಪ್ಲಾಂಟ್ ಆ್ಯಂಡ್ ಮಿಷಿನರಿ ಬಿ ಡಿಪ್ರಿಸಿಯೇಟೆಡ್ ಬೈ 20%. ಡಿ ಬಂದ್ಬಿಟ್ಟು ಪ್ರವಿಷನ್ ಆಫ್ ₹3,000 ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ OS ರಿಪೇರ್ ಬಿಲ್ಸ್. ಇ ಬಂದ್ಬಿಟ್ಟು ಗುಡ್ ವಿಲ್ ಆಫ್ ದ ಫಾರ್ಮ್ ವಿ ವ್ಯಾಲ್ಯೂಡ್ ಅಟ್ ₹40,000. ಪ್ರಿಪೇರು ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಗುಡ್ ವಿಲ್ ಅಕೌಂಟ್, 3 ಅಕೌಂಟನ್ನು ಇದರ ಮೇಲೆ ಕ್ರಿಯೇಟ್ ಮಾಡೋದಕ್ಕೆ ಕೇಳಿದ್ದಾರೆ. 8ನೇಯ ಪ್ರಶ್ನೆ, ಫೈರ್ ಅಕ್ವರ್ಡ್ ಇನ್ ದ ಪರ್ಮಿಸಸ್ ಆಫ್ ಜ್ವಾಲಾಮುಖಿ ಕೋ ಲಿಮಿಟೆಡ್ ಆನ್ 4th April 2016. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕಾಮ್ ಟು ಬಿ ಲಾಡ್ಜ್ಡ್ ವಿತ್ ದ ಇನ್ಶೂರೆನ್ಸ್ ಕಂಪನಿ ಫಾರ್ ಲಾಸ್ ಆಫ್ ಸ್ಟಾಕ್. ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ.
ಅದನ್ನು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇನ್ನು 9ನೇ ಪ್ರಶ್ನೆ, ಫಾರ್ಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ನವದುರ್ಗ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ and profit and loss account for the year ended 31/3/2015. ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಇದಕ್ಕೂ ನೀವು ಉತ್ತರವನ್ನು ನೀವೇ ಕಂಡುಹಿಡಿಬೇಕು. ಇದನ್ನು ಪ್ರಶ್ನೆಯನ್ನು ಪಾಸ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಉತ್ತರವನ್ನು ಕಂಡುಹಿಡ್ಕೊಳ್ಳಿ. ಆವಾಗ ನಿಮಗೆ ಓದ್ದಂಗೂ ಆಗುತ್ತೆ, ಕಲ್ತಂಗೂ ಆಗುತ್ತೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು, ಸ್ಟಾಕ್ ವೇರ್ ಟ್ರಾನ್ಸ್ಫರ್ಡ್ ಅಟ್ ಕಾಸ್ಟ್ Farm Department A to B rupees 9,000, Farm Department B to A rupees 7,000. B ಬಂದ್ಬಿಟ್ಟು apportion all expenses on the basis of turnover. 10ನೇ ಪ್ರಶ್ನೆ, what do you mean by investment account and law are they prepared? 11ನೇ ಪ್ರಶ್ನೆ, define partnership, explain the different kinds of partners and a partnership form. Part C ಗೆ ಬಂದರೆ ಆನ್ಸರ್ ಎನಿ 2 questions, each questions carries 15 marks ಅಂತ ಹೇಳಿದೆ. The following is a balance sheet of the Bharat and Sharath who shared profit and losses in the ratio of 2:1. Mr. Prashant is admitted into partnership on 1st January 2015 on the following terms. A ಬಂದ್ಬಿಟ್ಟು, he has to bring rupees 50,000 as a capital and rupees 25,000 as a goodwill. A reserve of 5% is to be created on debuts. C ಬಂದ್ಬಿಟ್ಟು, machinery is to be depreciated by 5% on stock rupees 2,100. Land and building appreciated by 10%. Unrecorded investment rupees 5,000. Prepare necessary ledger accounts and the balance sheet of the new firm. 13th ಬಂದ್ಬಿಟ್ಟು, on 1st January 2010 the Mysore Mines Limited leased a land for minimum rent of rupees 16,000 in the first year, rupees 32,000 in the second year, and thereafter rupees 48,000 PA, merging into a loyalty of rupees 1 per ton with the power to recoup short working over the first 3 years only. The annual output of the 4 years was as follows. 2010 ಬಂದ್ಬಿಟ್ಟು 2010 8,000 tons, 2011 20,000 tons, 2012 64,000 tons, 2013 96,000 tons. Write up minimum rent account, loyalty account, short working account and landlord's account in the book of Mysore Mines Limited. ಇನ್ನು 14ನೆಯ ಪ್ರಶ್ನೆ, Suzuki Travels purchased 2 motor cars costing rupees 3 lakh each from Vikas Motors under hire purchase basis. The terms of payments were 25% of cash value is to be paid as down payment. Balanced amount is to be paid in 4 equal annual installment of rupees 1,38,900 on 31st December every year. Vikas Motors charged interest at 9% PA. Suzuki Travelers changed depreciation on motor cars at 5% PA under reducing balance method. Prepare necessary ledger accounts in the book of hire purchaser. 15ನೇ ಪ್ರಶ್ನೆ, Pooja Traders Mysuru operates a branch at Saligrama.
to which goods were invoiced at cost plus 20%. The branch is instructed to remit all cash proceeds to HO account opened in SBM, and HO sent separate check for all payments. From the following particular prepares Saligrama branch account and ascertain the profit. ಇಲ್ಲಿ ಕನ್ನಡ ಆವೃತ್ತಿ ಕೂಡ ಇದೆ. ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ 5 ಅಂಕಗಳು ಅಂತ. ಕೀರ್ತಿ ಮೌಲ್ಯವನ್ನು ಮೌಲ್ಯೀಕರಿಸುವಾಗ ಪರಿಗಣಿಸಬಹುದಾದ ಅಂಶಗಳು ಯಾವುವು? ಕೊರತೆ ಮತ್ತು ಕೊರತೆ ತುಂಬಿಕೊಳ್ಳುವುದು, ಇವುಗಳನ್ನು ವಿವರಿಸಿ. ಬಾಡಿಗೆ ಖರೀದಿ ಪದ್ಧತಿಯ ಲಕ್ಷಣಗಳಾವುವು? ಶಾಖಾ ಖಾತೆಗಳ ಉದ್ದೇಶಗಳನ್ನು ತಿಳಿಸಿ. ಬಡ್ಡಿ ಸಹಿತ ಮತ್ತು ಬಡ್ಡಿ ರಹಿತದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ. ಸಾಮಾಜಿಕ ಜವಾಬ್ದಾರಿಯ ಲೆಕ್ಕದ ಉಪಯೋಗಗಳಾವುವು? ಇನ್ನು ಪಾರ್ಟ್ ಬಿಗೆ ಬಂದರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದರೆ 10 ಅಂಕದ ಪ್ರಶ್ನೆ. PQR ಎಂಬ ಪಾಲುದಾರರು ಒಂದು ವ್ಯಾಪಾರದಲ್ಲಿದ್ದು ಕ್ರಮವಾಗಿ 5:2:1ರಂತೆ ಲಾಭ ನಷ್ಟ ಹಂಚಿಕೊಳ್ಳುವರು. ದಿನಾಂಕ 31/2/2013ರಂದು ಅವರ ಆಸ್ತಿ ಜವಾಬ್ದಾರಿ ಪಟ್ಟಿ ಈ ಕೆಳಕಂಡಂತೆ ಇದೆ. ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ, ಇದನ್ನು ನೋಡಿ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ರವರು ವ್ಯಾಪಾರದಿಂದ ನಿರ್ಗಮಿಸಲು ತೀರ್ಮಾನಿಸುತ್ತಾರೆ. ಅವರಿಗೆ ಕೊಡಬೇಕಾದ ಮೊತ್ತವನ್ನು ನಿರ್ಧರಿಸುವ ಮೊದಲು ಆಸ್ತಿ ಮತ್ತು ಜವಾಬ್ದಾರಿಗಳಲ್ಲಿ ಈ ಕೆಳಕಂಡ ಬದಲಾವಣೆಗಳನ್ನು ಮಾಡಲು ಒಪ್ಪಲಾಯಿತು. ಮೊದಲು, ಸರಕುಗಳ ಬೆಲೆಯು 12% ಕಡಿಮೆ ಮಾಡುವುದು. ಋಣಿಗಳಲ್ಲಿ ಅನುಮಾನಾಸ್ಪದ ನಿಧಿಯನ್ನು 8% ಏರಿಸುವುದು. ಯಂತ್ರೋಪಕರಣಗಳ ಮೇಲೆ ಸವಕಳಿ 20%. ಬಾಕಿ ಇರುವ ರೂ. 3,000 ರಿಪೇರಿ ಹಣಕ್ಕಾಗಿ ನಿಧಿಯನ್ನು ಕಾಯ್ದಿರಿಸುವುದು. ಸಂಸ್ಥೆಯ ಸುನಾಮವನ್ನು ರೂ. 40,000 ಎಂದು ಮೌಲ್ಯ ಮಾಡುವುದು. ನೀವು ಇದನ್ನು ಪ್ರಶ್ನೆಯನ್ನು ನೋಡಿ ಈ ಉತ್ತರವನ್ನು ತಯಾರಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಪುನರ್ ಮೌಲ್ಯಮಾಪನ ಖಾತೆಯನ್ನು ರೆಡಿ ಮಾಡಬೇಕು. ಪಾಲುದಾರರ ಬಂಡವಾಳ ಖಾತೆಯನ್ನು ರೆಡಿ ಮಾಡಬೇಕು. ಅದಾದಮೇಲೆ ಸುನಾಮ ಖಾತೆಯನ್ನು ರೆಡಿ ಮಾಡಬೇಕಾಗುತ್ತೆ. ಇನ್ನು 8ನೆಯ ಪ್ರಶ್ನೆಯನ್ನು ನೋಡೋದಾದರೆ, ದಿನಾಂಕ 4/4/2016ರಂದು ಜ್ವಾಲಾಮುಖಿ ನಿಯಮಿತ ಗೆ ಆವರಣದಲ್ಲಿ ಬೆಂಕಿ ಅನಾಹುತ ಸಂಭವಿಸಿತು. ಕೆಳಗಿನ ವಿವರಗಳಿಂದ ವಿಮಾ ಕಂಪನಿಗಳಿಗೆ ಸಲ್ಲಿಸಬಹುದಾದ ಹೇಳಿಕೆ ಹಕ್ಕುಗಳನ್ನು ನಿರ್ಧರಿಸಿ ಅಂತ ಹೇಳಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಇನ್ನು 9ನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಶಿಲ್ಕುಗಳಿಂದ ದಿನಾಂಕ 31/3/2015ಕ್ಕೆ ಕೊನೆಗೊಳ್ಳುವ ವರ್ಷದ ನವದುರ್ಗ ಇಲಾಖಾ ವ್ಯಾಪಾರಿ ಲಾಭ ನಷ್ಟದ ಖಾತೆಗಳನ್ನು ತಯಾರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲೂ ಸಹ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗುವಂತಹ ಮಾಹಿತಿಗಳು ಹೀಗಿದೆ. ಸರಕು ವರ್ಗಾವಣೆ ಅಸಲು ಬೆಲೆಯಲ್ಲಿ ಎ ಇಂದ ಬಿ ಇಲಾಖೆಗೆ ರೂ. 9,000 ಮತ್ತು ಬಿ ಇಂದ ಎ ಇಲಾಖೆಗೆ ರೂ. 7,000. ಈ ಎಲ್ಲ ಖರ್ಚುಗಳನ್ನು ಆಯಾ ಇಲಾಖೆಯ ಮಾರಾಟ ಪ್ರಮಾಣದಲ್ಲಿ ಹಂಚಿರಿ. 10ನೆಯ ಪ್ರಶ್ನೆ, ಹೂಡಿಕೆ ಖಾತೆ ಎಂದರೇನು? ಅದನ್ನು ಹೇಗೆ ತಯಾರಿಸುವಿರಿ? 11ನೆಯ ಪ್ರಶ್ನೆ, ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸಿ. ವಿವಿಧ ಪಾಲುದಾರರನ್ನು ಮತ್ತು ಪಾಲುದಾರಿಕಾ ಸಂಸ್ಥೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಭಾಗ ಸಿಗೆ ಬಂದರೆ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 15 ಅಂಕಗಳು ಅಂತ ಹೇಳಿ ಕೊಟ್ಟಿದ್ದಾರೆ. 12ನೆಯ ಪ್ರಶ್ನೆ, ಭರತ್ ಮತ್ತು ಶರತ್ ರವರು 2:1 ಪ್ರಮಾಣದಲ್ಲಿ ಲಾಭ ನಷ್ಟ ಹಂಚಿಕೊಳ್ಳುತ್ತಿದ್ದರು. 31/12/2014ರಂದು ಅವರ ಅಢಾವೆ ಪತ್ರಿಕೆ ಈ ಕೆಳಕಂಡಂತಿದೆ ಅಂತ ಹೇಳಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬೇಕಾದರೆ ನೋಡ್ಕೊಬೋದು. ಇದಾದ ನಂತರ ದಿನಾಂಕ 1/1/2015ರಂದು ಪ್ರಶಾಂತ್ ರವರು ಪಾಲುದಾರಿಕೆ ಸಂಸ್ಥೆಗೆ ಸೇರಲು ಒಪ್ಪಿದರು. ಪ್ರಶಾಂತ್ ರವರು ಬಂಡವಾಳವಾಗಿ ರೂ. 50,000 ಮತ್ತು ಹೆಸರಿನ ಮೌಲ್ಯಕ್ಕಾಗಿ 25,000 ನಗದನ್ನು ತರಬೇಕು. ಋಣಿಗಳ ಮೇಲೆ 5% ಮೀಸಲನ್ನು ರಚಿಸಬೇಕು.
ಯಂತ್ರಗಳ ಮೇಲಿನ ಸವಕಳಿ 5% ಮತ್ತು ಸರಕಿನ ಮೌಲ್ಯ ರು. 2100. ಭೂಮಿ ಮತ್ತು ಕಟ್ಟಡದ ಬೆಲೆಯನ್ನು 10% ಹೆಚ್ಚಿಸಲಾಯಿತು. ನಮೂದಾಗದ ಹೂಡಿಕೆ ರು. 5,000. ಅವಶ್ಯಕ ಖಾತೆಗಳನ್ನು ತಯಾರಿಸಿ ಮತ್ತು ಹೊಸ ಅಢಾವೆ ಪತ್ರಿಕೆಯನ್ನು ತಯಾರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 13ನೆಯ ಪ್ರಶ್ನೆ, ದಿನಾಂಕ 1/1/2010 ಮೈಸೂರು ಮೈನ್ಸ್ ನಿಯಮಿತರವರು ಮೊದಲ ವರ್ಷ ರು. 16,000, ಎರಡನೆಯ ವರ್ಷ ರು. 32,000 ಮತ್ತು ನಂತರದ ವರ್ಷಗಳಲ್ಲಿ ವರ್ಷಕ್ಕೆ ರು. 48,000 ಕನಿಷ್ಠ ಬಾಡಿಗೆ ಮತ್ತು ಗೇಣಿಯಿಂದ ಹೊರತೆಗೆದ ಪ್ರತಿ ಟನ್ನಿಗೆ ರು. 1ರಂತೆ ರಾಜಧನದ ಮೇಲೆ ಗುತ್ತಿಗೆಗೆ ಪಡೆಯಿತು. ಕನಿಷ್ಠ ಬಾಡಿಗೆಗಿಂತ ರಾಜಧನ ಕಡಿಮೆಯಾದ ವರ್ಷದ ಆ ಕೊರತೆಯನ್ನು ಮೊದಲ 3 ವರ್ಷಗಳಲ್ಲಿ ತುಂಬಿಕೊಳ್ಳಬಹುದೆಂಬ ನಿಯಮವಿದೆ. ವಾರ್ಷಿಕ ಉತ್ಪಾದನೆಯ ವಿವರ ಕೆಳಕಂಡಂತಿದೆ. 2010 8,000 ಟನ್ಗಳು, 2011 20,000 ಟನ್ಗಳು, 2012 64 ಟನ್ನುಗಳು, 2013 96 ಟನ್ಗಳು. ಮೈಸೂರು ಮೈನ್ಸ್ ರವರ ಪುಸ್ತಕದಲ್ಲಿ ಕನಿಷ್ಠ ಬಾಡಿಗೆ ಖಾತೆ, ರಾಜಧನದ ಖಾತೆ, ಕೊರತೆ ಖಾತೆ ಹಾಗೂ ಭೂ ಮಾಲೀಕನ ಖಾತೆಗಳನ್ನು ತಯಾರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 14ನೆಯ ಪ್ರಶ್ನೆಗೆ ಬಂದರೆ, ಸುಜುಕಿ ಟ್ರಾವೆಲ್ಸ್ ರವರು ತಲಾ 3 ಲಕ್ಷ ರು. ಬೆಲೆಯ 2 ಮೋಟಾರು ಕಾರುಗಳನ್ನು ವಿಕಾಸ್ ಮೋಟರ್ಸ್ ರವರಿಂದ ಬಾಡಿಗೆಗೆ ಖರೀದಿ ಪದ್ಧತಿಯಲ್ಲಿ ಖರೀದಿಸಿದರು. ಪಾವತಿ ಮಾಡುವ ಷರತ್ತುಗಳು ಹೀಗಿವೆ. ಮೊದಲನೆಯದು, ನಗದು ಮೌಲ್ಯದ 25% ಅಷ್ಟು ನಗದು ಪಾವತಿಸಬೇಕು. ಉಳಿಕೆ ಮೊತ್ತವನ್ನು ಪ್ರತಿ ವರ್ಷದ 31ನೇ ಡಿಸೆಂಬರ್ನಲ್ಲಿ 1,38,900 ರುಗಳಂತೆ 4 ಸಮಾನ ವಾರ್ಷಿಕ ಕಂತುಗಳಲ್ಲಿ ಪಾವತಿಸಬೇಕು. ವಿಕಾಸ್ ಮೋಟರ್ಸ್ ರವರು ವಾರ್ಷಿಕ 9%ರಂತೆ ಬಡ್ಡಿ ವಿಧಿಸಿದ್ದಾರೆ. ಡಿ ಬಂದ್ಬಿಟ್ಟು, ಸುಜುಕಿ ಟ್ರಾವೆಲ್ಸ್ ರವರು ಕಾರುಗಳ ಮೇಲೆ 15%ರಂತೆ ಇಳಿಕೆ ಶಿಲ್ಕಿನ ಪದ್ಧತಿಯಂತೆ ಸವಕಳಿಯನ್ನು ವಿಧಿಸಿದರು. ಬಾಡಿಗೆ ಖರೀದಿದಾರನ ಪುಸ್ತಕದಲ್ಲಿ ಅವಶ್ಯಕ ಖಾತೆಗಳನ್ನು ತಯಾರಿಸಿ. ಇನ್ನು 15ನೇ ಪ್ರಶ್ನೆಗೆ ಬಂದರೆ, ಪೂಜಾ ಟ್ರೇಡರ್ಸ್ ಮೈಸೂರು ಸಾಲಿಗ್ರಾಮದಲ್ಲಿ ಶಾಖೆಯನ್ನು ಹೊಂದಿದ್ದು ಅದಕ್ಕೆ ಸರಕುಗಳನ್ನು ಅಸಲಿನ ಮೇಲೆ 20% ಸೇರಿಸಿ ರವಾನಿಸುತ್ತಿದ್ದರು. ಶಾಖೆಯು ಸಂಗ್ರಹಿಸಿದ ಎಲ್ಲ ಹಣವನ್ನು SBMನಲ್ಲಿ ಖಾತೆ ತೆರೆದು ಪ್ರಧಾನ ಕಚೇರಿಯ ಖಾತೆಗೆ ಜಮಾ ಮಾಡುವಂತೆ ಸೂಚಿಸಿತು ಮತ್ತು ಪಾವತಿಸಬೇಕಾದ ಎಲ್ಲ ಮೊತ್ತಗಳಿಗೂ ಪ್ರತ್ಯೇಕವಾಗಿ ಚೆಕ್ಕುಗಳನ್ನು ಕಳುಹಿಸಿತು. ಈ ಕೆಳಗಿನ ವಿವರಗಳಿಂದ ಸಾಲಿಗ್ರಾಮ ಶಾಖೆಯ ಖಾತೆಯನ್ನು ತಯಾರಿಸಿ ಮತ್ತು ಲಾಭವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕಾಲಮನ್ನು ಕೊಟ್ಟಿದ್ದಾರೆ. ಈ ಕಾಲಮನ್ನು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಇದಕ್ಕೆ ಉತ್ತರವನ್ನು ಕಂಡು ಹಿಡಿಯಿರಿ. ಪೀಠೋಪಕರಣಗಳ ಮೇಲೆ 12% ಸವಕಳಿಯನ್ನು ತೆಗೀರಿ ಅಂತ ಹೇಳಿ ಕೇಳಿದ್ದಾರೆ. ಸೆಕೆಂಡ್ ಇಯರ್ BCom ಎಕ್ಸಾಮಿನೇಷನ್ ಆಗಸ್ಟ್-ಸೆಪ್ಟೆಂಬರ್ 2016 ಪ್ರಶ್ನೆ ಪತ್ರಿಕೆ ಇದು. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಸರ್ವಿಸಸ್ ಅಂತ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಆನ್ಸರ್ ಎನಿ 4 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 5 ಮಾರ್ಕ್ಸ್ ಅಂತ ಹೇಳಿದೆ. ವಾಟ್ ಆರ್ ದ ಮೆರಿಟ್ಸ್ ಆಫ್ ಕನ್ಸ್ಯೂಮರ್ ಫಿನಾನ್ಸ್ ಅಂತ ಹೇಳಿದೆ. ರೈಟ್ ಎ ನೋಟ್ ಆನ್ ಲೀಸ್ ಅಗ್ರಿಮೆಂಟ್. 3ನೇ ಪ್ರಶ್ನೆ, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. 4th one, what do you mean by financial markets? Write its importance. 5th one, what are the benefits of credit rating? 6th one, write any 5 differences between open-ended and closed-ended scheme of the mutual funds. ಪಾರ್ಟ್ ಬಿಗೆ ಬಂದರೆ, ಆನ್ಸರ್ ಎನಿ 3 questions, ಈಚ್ questions carries 10 marks. 7th one, briefly explain the instruments of money market. 8ನೇ ಪ್ರಶ್ನೆ, discuss the role of financial service in the development of Indian economy. 9ನೇ ಪ್ರಶ್ನೆ, what is factoring? What are the
ಫ್ಯೂಚರ್ಸ್ ಆಫ್ ಫ್ಯಾಕ್ಟರಿಂಗ್. 10ನೆಯ ಪ್ರಶ್ನೆ, ವಾಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್? ಡಿಸ್ಕಸ್ ದ ಪ್ರಾಬ್ಲಮ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್. 11ನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಗೈಡ್ಲೈನ್ SEBI ಫಾರ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ಪಾರ್ಟ್ ಸಿಗೆ ಬಂದರೆ ಆನ್ಸರ್ ಎನಿ 2 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 15 ಮಾರ್ಕ್ಸ್ ಅಂತ ಹೇಳಿ ಇದೆ. 12th ಒನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ಡಿರಿವೇಟಿವ್ ಇನ್ಸ್ಟ್ರೂಮೆಂಟ್ಸ್. 13th ಒನ್, ವಾಟ್ ಈಸ್ ಕನ್ಸ್ಯೂಮರ್ ಫಿನಾನ್ಸ್? ವಾಟ್ ಆರ್ ಇಟ್ಸ್ ಟರ್ಮ್ಸ್ ಆ್ಯಂಡ್ ಸೋರ್ಸ್? 14th ಒನ್, ವಾಟ್ ಈಸ್ ಲೀಸಿಂಗ್? ವಾಟ್ ಆರ್ ಇಟ್ಸ್ ಮೆರಿಟ್ಸ್, ಡಿಮೆರಿಟ್ಸ್? 15th one, explain briefly the recent trends of development of money market in India. ಕನ್ನಡದ ಆವೃತ್ತಿ, ಕನ್ನಡ ಮೀಡಿಯಂ ಅವ್ರಿಗೆ ಭಾಗ ಎಗೆ ಬಂದರೆ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿ ಪ್ರಶ್ನೆಗೆ 5 ಅಂಕಗಳು ಅಂತ ಹೇಳಿ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಗ್ರಾಹಕರ ಹಣಕಾಸಿನ ಅನುಕೂಲಗಳನ್ನು ತಿಳಿಸಿ. 2ನೆಯ ಪ್ರಶ್ನೆ, ಭೋಗ್ಯ ಅಥವಾ ಗುತ್ತಿಗೆ ಒಪ್ಪಂದ ಲೀಸ್ ಅಗ್ರಿಮೆಂಟ್ನ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 3ನೆಯ ಪ್ರಶ್ನೆ, ವಿದೇಶಿ ವಿನಿಮಯ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಹಣಕಾಸಿನ ಮಾರುಕಟ್ಟೆಯ ಅರ್ಥ ವಿವರಣೆಯನ್ನು ನೀಡಿ ಹಾಗೂ ಇದರ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 5ನೆಯ ಪ್ರಶ್ನೆ, ಉದರಿ ಅರ್ಹತೆಯ ಅನುಕೂಲಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. 6ನೆಯ ಪ್ರಶ್ನೆ, ಅನ್ಯೋನ್ಯ ನಿಧಿಯಲ್ಲಿನ ತೆರೆದ ಮತ್ತು ಮುಚ್ಚಿದ ನಿಧಿಗಳ ಯಾವುದಾದರೂ 5 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇನ್ನು ಪಾರ್ಟ್ ಬಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಪ್ರತಿ ಪ್ರಶ್ನೆಗೆ 10 ಅಂಕಗಳು. 7ನೆಯ ಪ್ರಶ್ನೆ, ಹಣಕಾಸು ಮಾರುಕಟ್ಟೆಯ ಭದ್ರತೆಗಳ ಬಗ್ಗೆ ಚರ್ಚಿಸಿ. 8ನೆಯ ಪ್ರಶ್ನೆ, ಭಾರತೀಯ ಅರ್ಥವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಹಣಕಾಸಿನ ಸೇವೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. 9ನೆಯ ಪ್ರಶ್ನೆ, ಫ್ಯಾಕ್ಟರಿಂಗ್ ಎಂದರೇನು? ಇದರ ಗುಣಲಕ್ಷಣಗಳನ್ನು ವಿವರಿಸಿ. 10ನೆಯ ಪ್ರಶ್ನೆ, ಬಂಡವಾಳ ಮಾರುಕಟ್ಟೆ ಎಂದರೇನು? ಬಂಡವಾಳ ಮಾರುಕಟ್ಟೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇನ್ನು 11ನೆಯ ಪ್ರಶ್ನೆ, ಉದರಿ ಅರ್ಹತೆಯ ಏಜೆನ್ಸಿಯಲ್ಲಿ SEBIನ ನಿಯಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಭಾಗ ಸಿಗೆ ಬಂದರೆ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದೆ. ಪ್ರತಿ ಪ್ರಶ್ನೆಗೆ 15 ಅಂಕಗಳು. 12ನೆಯ ಪ್ರಶ್ನೆ, ನಿಷ್ಪನ್ನಗಳ ಪ್ರಾಮುಖ್ಯತೆ ಮತ್ತು ವಿಧಗಳನ್ನು ವಿವರಿಸಿ ಅಂತ ಇದೆ. 13ನೆಯ ಪ್ರಶ್ನೆ, ಗ್ರಾಹಕರ ಹಣಕಾಸು ಎಂದರೇನು? ಗ್ರಾಹಕರ ಹಣಕಾಸಿನ ವಿವಿಧ ಮೂಲಗಳನ್ನು ತಿಳಿಸಿ ಅಂತ ಹೇಳಿದೆ. 14ನೆಯ ಪ್ರಶ್ನೆ, ಗುತ್ತಿಗೆ ಎಂದರೇನು? ಇದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ ಅಂತ ಹೇಳಿದೆ. 15ನೇ ಪ್ರಶ್ನೆ, ಭಾರತದ ಹಣಕಾಸು ಮಾರುಕಟ್ಟೆಯ ಅಭಿವೃದ್ಧಿಯಲ್ಲಿ ಆಗುತ್ತಿರುವ ಇತ್ತೀಚಿನ ಬೆಳವಣಿಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ.